ಜೈ ಶ್ರೀ ಗುರುದೇವ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಈ ಒಂದು ತರಗತಿಯಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನದ 2ನೇ ಅಧ್ಯಾಯವಾಗಿರುವಂತಹ ನಿರ್ವಹಣೆ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಈ ಒಂದು ಅಧ್ಯಾಯದ ಬಗ್ಗೆ ಅಭ್ಯಸಿಸೋಣ. ಈ ಒಂದು ಅಧ್ಯಾಯದಲ್ಲಿ ಇನ್ನು ಕಡಿತಗೊಳಿಸಿದ ಒಂದು ಪಠ್ಯಕ್ರಮ 2020-21 ಪ್ರಕಾರ, ರೆಡ್ಯೂಸ್ ಸಿಲೆಬಸ್ 2020-21 ರ ಪ್ರಕಾರ ಒಟ್ಟು ಅಂಕಗಳು, ಟೋಟಲ್ ಮಾರ್ಕ್ಸ್ 9. ಈ 9 ಒಟ್ಟು ಅಂಕಗಳು 9 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 2, 4 ಅಂಕದ ಪ್ರಶ್ನೆ 1 ಇರುತ್ತದೆ. ಈ ಮೊದಲಿಗೆ ನಾವು ನಿರ್ವಹಣೆಯ ತತ್ವಗಳ ಅರ್ಥವನ್ನು ತಿಳಿಯೋಣ. ಈ ನಿರ್ವಹಣೆ ತತ್ವಗಳ ಅರ್ಥವನ್ನು ಬರೆಯಿರಿ. ಗಿವ್ ದಿ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಂಬ ಪ್ರಶ್ನೆಯನ್ನು 2 ಅಂಕದ ಪ್ರಶ್ನೆಯಾಗಿ ಕೇಳುತ್ತಾರೆ. ನಿರ್ವಹಣೆಯ ತತ್ವಗಳೇನಿದೆ, ನಿರ್ವಹಣೆಯ ತತ್ವಗಳ ಒಂದು ಅರ್ಥವನ್ನು ಬರೆಯಿರಿ ಎಂದು 2 ಅಂಕದ ಒಂದು ಪ್ರಶ್ನೆಯಾಗಿ ಕೇಳುತ್ತಾರೆ. ನಿರ್ವಹಣೆಯ ತತ್ವಗಳು ಕೆಲವೊಂದು ಮೂಲ ಸತ್ಯವನ್ನು ತಿಳಿಸುವ ಹೇಳಿಕೆಗಳಾಗಿದ್ದು, ವ್ಯವಸ್ಥಾಪಕರಿಗೆ ನಿರ್ಧಾರ ತೆಗೆದುಕೊಳ್ಳುವಾಗ ವಿಶಾಲ ಮತ್ತು ಸಾಮಾನ್ಯ ಮಾರ್ಗಸೂಚಿಯಂತೆ ಸಹಾಯ ಮಾಡುತ್ತವೆ. ನಾವು ಏನು ನಿರ್ವಹಣೆಯ ತತ್ವಗಳು, ಒಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂದ್ಕೊಳ್ತೀವೋ, ಸೊ ಅವು ಕೆಲವೊಂದು ಮೂಲ ಸತ್ಯವನ್ನು ತಿಳಿಸುವ ಹೇಳಿಕೆಗಳಾಗಿದೆ. ಒಂದು ಸ್ಟೇಟ್ಮೆಂಟ್ಸ್ ಆಗಿರ್ತದೆ. ಇವು ಒಂದು ಮೂಲ ಸತ್ಯವನ್ನು ತಿಳಿಸುವ ಒಂದು ಹೇಳಿಕೆಗಳಾಗಿರ್ತವೆ. ಇಲ್ಲಿ ವ್ಯವಸ್ಥಾಪಕರಿಗೆ, ಏನು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಏನು ಮ್ಯಾನೇಜರ್ಸ್ ವ್ಯವಸ್ಥಾಪಕರಿರ್ತಾರೆ, ಸೊ ಅವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಾಗ ಇದು ವಿಶಾಲ ಮತ್ತು ಒಂದು ಸಾಮಾನ್ಯ ಒಂದು ಮಾರ್ಗಸೂಚಿಯಂತೆ, ಒಂದು ಗೈಡ್ಲೈನ್ಸ್ ಥರ ಇದು ಸಹಾಯವನ್ನು ಮಾಡುತ್ತದೆ. ಈ ತತ್ವಗಳು ಕ್ರಿಯೆಗೆ ಮಾರ್ಗದರ್ಶಕವಾಗಿವೆ. ಏನು ಈ ಪ್ರಿನ್ಸಿಪಲ್ಸ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಇದೆ, ಇವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಇವು ಗೈಡ್ಲೈನ್ಸ್ ಥರ ವರ್ಕನ್ನು ಮಾಡ್ತದೆ, ಮಾರ್ಗದರ್ಶಕವಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದಿ ಸ್ಟೇಟ್ಮೆಂಟ್ಸ್ ಮೀನ್ಸ್ ಹೇಳಿಕೆಗಳಾಗಿರ್ತವೆ, ಆಫ್ ಬೇಸಿಕ್ ಟ್ರೂತ್ಸ್ ಮೂಲ ಒಂದು ಸತ್ಯವನ್ನು ತಿಳಿಸುವಂಥ ಒಂದು ಹೇಳಿಕೆಗಳಾಗಿರ್ತವೆ, ಅಬೌಟ್ ಸಮ್ ಫಿನಾಮಿನಾ ದಟ್ ಪ್ರೊವೈಡ್ ಎ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್ ಟು ದಿ ಮ್ಯಾನೇಜರ್ಸ್ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಆ್ಯಕ್ಷನ್ಸ್. ಸೊ ಟೋಟಲ್ ಆಗಿ ಏನಾಗುತ್ತೆ, ಒಂದು ವಿಶಾಲ ಮತ್ತು ಸಾಮಾನ್ಯ ಮಾರ್ಗಸೂಚಿ ಅಂತ ಇದು ಸಹಾಯ ಮಾಡುತ್ತೆ. ಮತ್ತು ಕ್ರಿಯೆಗೆ, ಈ ತತ್ವಗಳು ಏನು ಮಾಡ್ತವೆ ಅಂದಾಗ ಕ್ರಿಯೆಗೆ ಒಂದು ಮಾರ್ಗದರ್ಶಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಇಲ್ಲಿ ಮತ್ತೊಂದು ಸತಿ ನಾವು ನಿರ್ವಹಣೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಳ್ಳೋಕೆ ಹೋದಾಗ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದ ಸ್ಟೇಟ್ಮೆಂಟ್ಸ್ ಆಫ್ ಬೇಸಿಕ್ ಟ್ರೂತ್ಸ್ ಅಬೌಟ್ ಸಮ್ ಫಿನಾಮಿನಾ ದಟ್ ಪ್ರೊವೈಡ್ಸ್ ಎ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್ ಟು ದಿ ಮ್ಯಾನೇಜರ್ಸ್ ಫಾರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಆ್ಯಕ್ಷನ್ಸ್. ನೆಕ್ಸ್ಟ್ ಪ್ರಶ್ನೆ ಅಂತಂದಾಗ, ನಿರ್ವಹಣೆಯ ತತ್ವಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ವಿವರಿಸಿ. ಏನು ನಿರ್ವಹಣೆ ತತ್ವಗಳಿದೆ, ಆ ನಿರ್ವಹಣೆಯ ತತ್ವಗಳನ್ನು ಒಂದು 4 ಗುಣಲಕ್ಷಣಗಳನ್ನು ವಿವರಿಸಿ ಅಂತ 4 ಅಂಕದ ಒಂದು ಪ್ರಶ್ನೆಯಾಗಿ ಕೇಳುತ್ತಾರೆ. ಗುಣಲಕ್ಷಣ ಅಥವಾ ಲಕ್ಷಣ ಅಂತ ಕೇಳಬಹುದು. ಎಕ್ಸ್ಪ್ಲೈನ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದಾಗ ಗುಣಲಕ್ಷಣಗಳು ಆರ್ ಫೀಚರ್ಸ್ ಆರ್ ನೇಚರ್, ಸ್ವರೂಪ ಅಂತಲೂ ಸಹ ಕೇಳಬಹುದು. ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಇದನ್ನು 4 ಅಂಕದ ಒಂದು ಪ್ರಶ್ನೆಯಾಗಿ ಕೇಳ್ತಾರೆ. 4 ಅಂಕದ ಪ್ರಶ್ನೆಗೆ 4 ಅಂಶಗಳನ್ನು ಬರೆದು ಅವುಗಳ ವಿವರಣೆಯನ್ನು ಬರೆಯಬೇಕಾಗುತ್ತದೆ. ಈ ಒಂದು ಪ್ರಶ್ನೆಯನ್ನು 2019 ಒಂದು ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ಕೇಳಿರುತ್ತಾರೆ. ಇಲ್ಲಿ ಮೊದಲನೆಯ ಅಂಶ ಬಂದಾಗ ಸಾರ್ವತ್ರಿಕ ಅನ್ವಯಿಕತೆ, ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ. ಇಲ್ಲಿ ಸಾರ್ವತ್ರಿಕ ಅನ್ವಯಿಕತೆ ಅಂತಂದಾಗ ನಿರ್ವಹಣೆಯ ತತ್ವಗಳನ್ನು ನಾವೇನು ಮಾಡ್ತೀವಿ ಅಂತಂದಾಗ ಎಲ್ಲ ಕಡೆಯಲ್ಲೂ ನಾವು ಇದನ್ನು ಅನ್ವಯಿಸ್ಕೊಳ್ತೀವಿ ಅಂತ ಅದನ್ನು ಅನ್ಕೋದು ಸಾರ್ವತ್ರಿಕ ಅನ್ವಯಿಕತೆ, ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಅಂತ ನಾವು ಕರೆಯುತ್ತೇವೆ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಹ್ಯಾವ್ ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಇವು ಒಂದು ಸಾರ್ವತ್ರಿಕ ಅನ್ವಯಿಕತೆಯನ್ನು ಇದು ಒಳಗೊಂಡಿರ್ತದೆ. ದೇ ಕ್ಯಾನ್ ಬಿ ಅಪ್ಲೈಡ್ ಇನ್ ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್. ಎಲ್ಲ ವ್ಯವಹಾರ ಸಂಸ್ಥೆಗಳಲ್ಲೂ, ಎಲ್ಲ ಸಂಘಟನೆಗಳಲ್ಲೂ ನಾವು ಇವುಗಳನ್ನು ಅನ್ವಯಿಸಿಕೊಳ್ಳಬಹುದು. ಬಿಸ್ನೆಸ್ ಆ್ಯಸ್ ವೆಲ್ ಆಸ್ ನಾನ್ ಬಿಸ್ನೆಸ್, ವ್ಯವಹಾರ ಅಥವಾ ವ್ಯವಹಾರೇತರ ಸಂಸ್ಥೆಗಳಲ್ಲಿ, ಸ್ಮಾಲ್ ಆ್ಯಸ್ ವೆಲ್ ಆಸ್ ಲಾರ್ಜ್, ಸಣ್ಣ ಅಥವಾ ದೊಡ್ಡ ವ್ಯವಹಾರ ಸಂಸ್ಥೆಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಆ್ಯಸ್ ವೆಲ್ ಆಸ್ ಪ್ರೈವೇಟ್ ಸೆಕ್ಟರ್, ಸಾರ್ವಜನಿಕ ಅಥವಾ ಖಾಸಗಿ ಉದ್ಯಮಗಳಲ್ಲಿ. ಒಂದು ನಿರ್ವಹಣೆ ತತ್ವಗಳೇನಿದೆ ಇವು ಸಾರ್ವತ್ರಿಕವಾಗಿ ಎಲ್ಲ ಕಡೆಗಳಲ್ಲೂ ನಾವು ಎಲ್ಲ ಒಂದು ಸಂಘಟನೆಗಳಲ್ಲೂ, ಸಂಸ್ಥೆಗಳಲ್ಲೂ ಇವುಗಳನ್ನು ನಾವು
ಅನ್ವಯಿಸಿಕೊಳ್ಳಬಹುದು. ಅದು ವ್ಯವಹಾರೇತರ ಆಗಿರಬಹುದು, ಸಣ್ಣ ಅಥವಾ ದೊಡ್ಡ ವ್ಯವಹಾರ ಸಂಸ್ಥೆಗಳಾದರೂ ಆಗಿರ್ಬೋದು, ಸಾರ್ವಜನಿಕ ಅಥವಾ ಒಂದು ಖಾಸಗಿ ವ್ಯವಹಾರ ಸಂಸ್ಥೆಗಳಾದರೂ ಸಹ ನಾವು ಎಲ್ಲ ಕಡೆ ಇದನ್ನು ಅಳವಡಿಸಿಕೊಳ್ಳಬಹುದು. ಉದಾಹರಣೆಗೆ, ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್ ಈಸ್ ಅಪ್ಲಿಕಬಲ್ ಟು ಆಲ್ ಆರ್ಗನೈಸೇಷನ್ಸ್. ನಾವು ಏನು ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್, ಶ್ರಮದ ವಿಭಜನೆ ಏನಿದೆ, ಸೊ ಇದನ್ನು ನಾವು ಎಲ್ಲ ರೀತಿಯ ವ್ಯವಹಾರ ಸಂಸ್ಥೆಗಳಲ್ಲಿ ಏನು ಮಾಡ್ತೀವಿ, ನಾವು ಇದನ್ನು ಅಳವಡಿಸಿಕೊಳ್ಳುತ್ತೇವೆ. ಆದರೆ ಇವುಗಳ ಒಂದು ಅನ್ವಯಿಸುವಿಕೆಯು ಸಂಸ್ಥೆಯ ಒಂದು ಸ್ವರೂಪ, ವ್ಯವಹಾರ ಚಟುವಟಿಕೆ, ಕಾರ್ಯಾಚರಣೆಗಳ ಪ್ರಮಾಣ ಮುಂತಾದವುಗಳಿಂದ ಏನಾಗುತ್ತೆ, ಇದು ಬದಲಾವಣೆ ಆಗುತ್ತದೆ. ಅದನ್ನು ಹೊರತುಪಡಿಸಿದರೆ ಎಲ್ಲ ವ್ಯವಹಾರ ಸಂಸ್ಥೆಗಳಲ್ಲಿ ಮಾಡ್ತೀವಿ, ನಾವು ಒಂದು ನಿರ್ವಹಣೆ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ. ಎರಡನೇ ಅಂಶಕ್ಕೆ ಬಂದಾಗ ಸಾಮಾನ್ಯ ಮಾರ್ಗಸೂಚಿಗಳು, ಜನರಲ್ ಗೈಡ್ಲೈನ್ಸ್. ಇಲ್ಲಿ ನಿರ್ವಹಣೆ ತತ್ವಗಳೇನಿದೆ, ಒಂದು ಸಾಮಾನ್ಯ ಮಾರ್ಗಸೂಚಿಗಳಂತೆ ಜನರಲ್ ಗೈಡ್ಲೈನ್ಸ್ ಥರ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆ್ಯಸ್ ಜನರಲ್ ಗೈಡ್ಲೈನ್ಸ್. ಇದು ಏನೇ ಕೆಲಸ ಕಾರ್ಯ ಮಾಡಬೇಕು ಅಂತಂದಾಗ ಒಂದು ಸಾಮಾನ್ಯ ಮಾರ್ಗಸೂಚಿಯ ಥರ ಇದು ಕಾರ್ಯವನ್ನು ನಿರ್ವಹಿಸ್ತವೆ. ಟು ದಿ ಮ್ಯಾನೇಜರ್ಸ್, ದೇ ಪ್ಲೇ ಆನ್ ಅಡ್ವೈಸರಿ ರೋಲ್ ಇನ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್. ಯಾವುದೇ ಒಂದು ಕ್ಲಿಷ್ಟಕರ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಅಂತಂದಾಗ ಒಂದು ಚಿಕ್ಕ ಮಾರ್ಗಸೂಚಿಯು ಸಹ ನಮಗೆ ಸಹಾಯ ಆಗುತ್ತದೆ. ಅದೇ ರೀತಿ ನಿರ್ವಹಣೆಯ ತತ್ವಗಳು ಒಂದು ಸಾಮಾನ್ಯ ಮಾರ್ಗಸೂಚಿಯಂತೆ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾದಾಗೂ ನಮಗೆ ಅದು ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯವನ್ನು ಮಾಡುತ್ತದೆ. ಈ ಉದಾಹರಣೆಗೆ ಯಾವುದೇ ಎರಡು ಇಲಾಖೆಗಳ ನಡುವಿನ ಒಂದು ಸಂಘರ್ಷಣೆಯನ್ನು ನಾವು ಒಬ್ಬ ವ್ಯವಸ್ಥಾಪಕನು ಬಗೆಹರಿಸುವಾಗ ಅವನು ಯಾವುದರ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಅಂತಂದಾಗ ಸಂಸ್ಥೆಯ ಸಮಗ್ರ ಉದ್ದೇಶಗಳಿಗೆ ಮೊದಲನೇ ಆದ್ಯತೆ ನೀಡಬೇಕಾಗ್ತದೆ. ನೆಕ್ಸ್ಟ್ ಮೂರನೇ ಅಂಶ, ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿವೆ. ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. The principles of management are formed by experience and collective wisdom of managers as well as experimentation. ಸೊ ಇಲ್ಲಿ ಏನು ನಿರ್ವಹಣೆ ತತ್ವಗಳಿದೆ, ಸೊ ಈ ನಿರ್ವಹಣೆಯ ತತ್ವಗಳು ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ಇವು ರೂಪುಗೊಂಡಿವೆ. ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಾರ್ಮ್ಡ್ ಬೈ ಎಕ್ಸ್ಪೀರಿಯನ್ಸ್, ಒಂದು ವ್ಯವಸ್ಥಾಪಕರ ಅನುಭವಗಳಿಂದ, ಆ್ಯಂಡ್ ಕಲೆಕ್ಟಿವ್ ವಿಸ್ಡಮ್, ಸಾಮೂಹಿಕ ಒಂದು ತಿಳುವಳಿಕೆಯಿಂದ, ಆಫ್ ಮ್ಯಾನೇಜರ್ಸ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಪೆರಿಮೆಂಟೇಷನ್, ಪ್ರಾಯೋಗಿಕತೆಗಳಿಂದ ಈ ಒಂದು ನಿರ್ವಹಣೆ ತತ್ವಗಳು ರೂಪುಗೊಂಡಿವೆ ಅಂದಾಗ ನಿರ್ವಹಣೆ ತತ್ವಗಳು ವ್ಯವಸ್ಥಾಪಕರ ಅನುಭವ, ಸಾಮೂಹಿಕ ತಿಳುವಳಿಕೆ, ಪ್ರಾಯೋಗಿಕತೆಗಳಿಂದ ಈ ನಿರ್ವಹಣೆ ತತ್ವಗಳೇನಾಗಿದೆ ಅಂತ ರೂಪುಗೊಂಡಿವೆ. ನೆಕ್ಸ್ಟ್ ನಾಲ್ಕನೇ ಅಂಶ ಬಂದಾಗ ನಮನೀಯವಾಗಿವೆ, ಫ್ಲೆಕ್ಸಿಬಲ್. ದಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫ್ಲೆಕ್ಸಿಬಲ್ ಆ್ಯಂಡ್ ಕ್ಯಾನ್ ಬಿ ಮಾಡಿಫೈಡ್ ಬೈ ದಿ ಮ್ಯಾನೇಜರ್ಸ್ ಅಕಾರ್ಡಿಂಗ್ ಟು ದಿ ಸಿಚುಯೇಷನ್. ಏನು ಈ ನಿರ್ವಹಣೆ ತತ್ವಗಳಿದೆ ಇವು ನಮನೀಯತೆಯನ್ನು ಹೊಂದಿವೆ, ಅಂದರೆ ನಮನೀಯವಾಗಿವೆ, ಫ್ಲೆಕ್ಸಿಬಿಲಿಟಿನ ಹೊಂದಿದೆ ಅಂತಂದಾಗ ನಾವು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಆ ನಿರ್ವಹಣೆ ತತ್ವಗಳನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಫ್ಲೆಕ್ಸಿಬಲ್ ಆ್ಯಂಡ್ ಕ್ಯಾನ್ ಬಿ ಮಾಡಿಫೈಡ್ ಬೈ ದಿ ಮ್ಯಾನೇಜರ್ಸ್ ಅಕಾರ್ಡಿಂಗ್ ಟು ದಿ ಸಿಚುಯೇಷನ್. ಇಲ್ಲಿ ಸನ್ನಿವೇಶಗಳು ಯಾವ ರೀತಿ ಬಯಸುತ್ತೋ ಆ ಬಯಸಿದಂತೆ ಏನು ಮಾಡ್ತದೋ ಮಾಡಿದಂತೆ ಒಂದು ವ್ಯವಸ್ಥಾಪಕನೇನಾಗತ್ತೆ ಅಂತಂದಾಗ ಅವುಗಳನ್ನು ಮಾರ್ಪಡಿಸಬಹುದಾಗಿದೆ. ಅಂದರೆ ಇದು ಫ್ಲೆಕ್ಸಿಬಿಲಿಟಿ, ನಿರ್ವಹಣೆ ತತ್ವಗಳು ಒಂದು ನಮನೀಯವಾಗಿವೆ, ನಮಗೆ ಸನ್ನಿವೇಶಕ್ಕೆ ತಕ್ಕಂತೆ ಅವುಗಳನ್ನು ನಾವು ಮಾರ್ಪಡಿಸಿಕೊಳ್ಳಬಹುದು. ನೆಕ್ಸ್ಟ್ ಐದನೇ ಅಂಶಕ್ಕೆ ಬಂದಾಗ ಮುಖ್ಯವಾಗಿ ವರ್ತನಾಶೀಲವಾಗಿವೆ, ಮೈನ್ಲಿ ಬಿಹೇವಿಯರಲ್. ಇಲ್ಲಿ ನಿರ್ವಹಣೆ ತತ್ವಗಳು ಇಲ್ಲಿ ಪ್ರಮುಖವಾಗಿ ಮಾನವನ ವರ್ತನೆಗಳ ಮೇಲೆ, ನಡವಳಿಕೆಗಳ ಮೇಲೆ ಪ್ರಭಾವ ಬೀರುವ ಒಂದು ಉದ್ದೇಶವನ್ನು ಹೊಂದಿದೆ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಮ್ ಅಟ್ ಇನ್ಫ್ಲೂಯೆನ್ಸಿಂಗ್ ದಿ ಹ್ಯೂಮನ್ ಬಿಹೇವಿಯರ್. ಏನು ನಿರ್ವಹಣೆಯ ತತ್ವಗಳಿದೆ ಇವು ಮಾನವನ ನಡವಳಿಕೆಗಳ ಮೇಲೆ ಒಂದು ಪ್ರಭಾವ ಬೀರುವ ಉದ್ದೇಶವನ್ನು ಹೊಂದಿದೆ. ಸೊ ದೇರ್ ಫೋರ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಮೇನ್ಲಿ ಬಿಹೇವಿಯರಲ್ ಇನ್ ನೇಚರ್. ಸೊ ಹಾಗಾಗಿ ನಿರ್ವಹಣೆ ತತ್ವಗಳೇನಿದೆ ಅವು ಮುಖ್ಯವಾಗಿ ಒಂದು ವರ್ತನಾಶೀಲವಾಗಿವೆ, ಅಂದರೆ ಮನುಷ್ಯನ ನಡವಳಿಕೆಗಳ ಮೇಲೆ ಪ್ರಭಾವವನ್ನು ಇದು ಬೀರುವುದರಿಂದ ಅವು ಮುಖ್ಯವಾಗಿ ವರ್ತನಾಶೀಲವಾಗಿವೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಆರನೇ ಅಂಶಕ್ಕೆ ಬಂದಾಗ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಕಾರಣ ಮತ್ತು ಪರಿಣಾಮ ಸಂಬಂಧಗಳು. ಇಲ್ಲಿ ನಾವು ನಿರ್ವಹಣೆ ತತ್ವಗಳನ್ನು ನಾವು ಯಾವ ಕಾರಣಕ್ಕೆ ಅದನ್ನು ನಾವು ಬಳಸ್ಕೊತೀವಿ, ಅದರ ಪರಿಣಾಮ ಏನಾಗುತ್ತೆ ಎಂಬ ಸಂಬಂಧವನ್ನು ಈ ನಿರ್ವಹಣೆ ತತ್ವಗಳು ಹೊಂದಿರ್ತವೆ. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್. ದೇ ಟೆಲ್ ಅಸ್ ವಾಟ್ ವುಡ್ ಬಿ ದಿ ರಿಸಲ್ಟ್ ಇಫ್ ಎ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಇನ್ ಎ ಗಿವನ್ ಸಿಚುಯೇಷನ್.
ಇಲ್ಲಿ ಒಂದು ನಿರ್ವಹಣೆ ತತ್ವಗಳೇನಿದೆ, ಆ ತತ್ವಗಳನ್ನು ಅಳವಡಿಸೋದು ಯಾವ ಕಾರಣದಿಂದ ಆ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ, ಆ ತತ್ವಗಳನ್ನು ಅಳವಡಿಸಿಕೊಂಡ ಕಾರಣದಿಂದ ಪರಿಣಾಮ ಏನಾಗ್ತದೆ, ಎಫೆಕ್ಟ್ ಏನಾಗುತ್ತೆ, ಈ ಒಂದು ಸಂಬಂಧವನ್ನು ಒಂದು ನಿರ್ವಹಣೆ ತತ್ವಗಳು ಹೊಂದಿರ್ತವೆ. ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ನಿರ್ವಹಣೆ ತತ್ವಗಳು ಹೊಂದಿರ್ತವೆ. ಈ ನಿರ್ದಿಷ್ಟ ತತ್ವವನ್ನು ನಿರ್ದಿಷ್ಟ ಸಂದರ್ಭದಲ್ಲಿ ಅನ್ವಯಿಸಿದಾಗ ಅದರ ಪರಿಣಾಮ ಏನಾಗಬಹುದೆಂಬುದನ್ನು ನಮಗೆ ಹೇಳುತ್ತದೆ. ನಿರ್ವಹಣೆಯ ತತ್ವಗಳನ್ನು ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಅದನ್ನು ಅನ್ವಯಿಸಿದಾಗ ಅದರ ಒಂದು ಎಫೆಕ್ಟ್, ಪರಿಣಾಮ ಏನಾಗುತ್ತೆ ಎಂಬುದನ್ನು ಇದು ನಮಗೆ ತಿಳಿಸುತ್ತದೆ. ಇಲ್ಲಿ ಉದಾಹರಣೆಗೆ ಡಿವಿಷನ್ ಆಫ್ ವರ್ಕ್, ಶ್ರಮದ ವಿಭಜನೆ. ಇಲ್ಲಿ ಶ್ರಮದ ವಿಭಜನೆಯಿಂದ ಇಲ್ಲಿ ದಕ್ಷತೆ ಹೆಚ್ಚಾಗುತ್ತದೆ. ಇಲ್ಲಿ ಡಿವಿಷನ್ ಆಫ್ ವರ್ಕ್, ಕೆಲಸದ ಒಂದು ಶ್ರಮದ ವಿಭಜನೆ. ಇಲ್ಲಿ ಶ್ರಮದ ವಿಭಜನೆಯಿಂದ ದಕ್ಷತೆಯಲ್ಲಿ ಹೆಚ್ಚಾಗುತ್ತದೆ. ಇಲ್ಲಿ ದಕ್ಷತೆ ಅಂತಂದಾಗ ಶ್ರಮದ ವಿಭಜನೆ ಕಾರಣ ಆಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅಂತಂದಾಗ ದಕ್ಷತೆ ಇಲ್ಲಿ ಹೆಚ್ಚಾಗುತ್ತದೆ. ನೆಕ್ಸ್ಟ್ 7ನೇ ಅಂಶಕ್ಕೆ ಬಂದಾಗ ಅನಿಶ್ಚಿತ, ಕಾಂಟಿಂಜೆಂಟ್. ಇಲ್ಲಿ ದ ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಕಾಂಟಿಂಜೆಂಟ್ ಆರ್ ಡಿಪೆಂಡೆಂಟ್ ಅಪಾನ್ ದಿ ಪ್ರಿವೈಲಿಂಗ್ ಸಿಚುಯೇಷನ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಸೊ ಇಲ್ಲಿ ನಿರ್ವಹಣೆಯ ತತ್ವಗಳೇನಾಗುತ್ತೆ, ಅನಿಶ್ಚಿತತೆಯಿಂದ ಕೂಡಿರ್ತದೆ, ಕಾಂಟಿಂಜೆಂಟ್ ಆಗಿರ್ತದೆ. ಇಲ್ಲಿ ನಿರ್ವಹಣೆಯ ತತ್ವಗಳ ಅನ್ವಯವು ಅನಿಶ್ಚಿತ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಒಂದು ಪ್ರಚಲಿತವಿರುವಂತಹ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ನಿರ್ವಹಣೆಯ ತತ್ವಗಳು ಒಂದು ಅನ್ವಯಿಕತೆ, ಅವುಗಳನ್ನು ನಾವು ಅನ್ವಯಿಸುವಂಥದ್ದು, ಬಳಸುವಂಥದ್ದು ಅನಿಶ್ಚಿತ ಅಥವಾ ನಿರ್ದಿಷ್ಟ ಒಂದು ಸಮಯದಲ್ಲಿ ಏನು ಒಂದು ಕಾಂಟಿಂಜೆಂಟ್ ಅಂತ ಏನ್ಕೊಳ್ತೀವಿ, ಅನ್ಸರ್ಟೈನಿಟಿ ಒಂದು ಈವೆಂಟ್ಸ್ ಅಂತ ಏನ್ಕೊಳ್ತೀವೋ ಆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಒಂದು ಪ್ರಚಲಿತ ಏನು ಸನ್ನಿವೇಶಗಳೇನು ಇರ್ತವೋ ಸೊ ಅವುಗಳ ಮೇಲೆ ಅವಲಂಬಿತವಾಗಿದೆ. ಇದು ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಕಾಂಟಿಂಜೆಂಟ್ ಆರ್ ಡಿಪೆಂಡೆಂಟ್ ಅಪಾನ್ ದಿ ಪ್ರಿವೇಲಿಂಗ್ ಸಿಚುಯೇಷನ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಆ ಒಂದು ನಿರ್ದಿಷ್ಟ ಒಂದು ಸನ್ನಿವೇಶದಲ್ಲಿ, ಸಮಯದಲ್ಲಿ ಏನು ಪ್ರಚಲಿತವಿರುತ್ತದೋ ಸನ್ನಿವೇಶಗಳು, ಅವುಗಳ ಮೇಲೆ ಇದು ಅವಲಂಬಿತವಾಗಿದೆ. ಈ ನಿರ್ವಹಣೆಯ ತತ್ವಗಳ ಒಂದು ಗುಣಲಕ್ಷಣಗಳು, ಲಕ್ಷಣ ಅಥವಾ ಗುಣಲಕ್ಷಣಗಳೇನಿದೆ, ಒಂದು ಸ್ವರೂಪವೇನಿದೆ, ಈ ಸ್ವರೂಪದ ಅಂಶಗಳ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ಸಹ ಕೇಳುವ ಒಂದು ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಈ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದಾಗ, ನಿರ್ವಹಣೆ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಗೊಂಡ ಯಾವುದಾದರೊಂದು ನಿರ್ವಹಣೆಯ ತಂತ್ರವನ್ನು ಹೆಸರಿಸಿ. ನೇಮ್ ಎನಿ ಒನ್ ನ್ಯೂ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ನಿರ್ವಹಣೆ ತತ್ವಗಳಿದೆ, ಸೊ ಅವುಗಳ ಆಧಾರದ ಮೇಲೆ, ಅವುಗಳ ಬೇಸ್ ಮೇಲೆ ಡೆವಲಪ್ ಆಗಿರುವಂಥ ಯಾವುದಾದ್ರೂ ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಏನಿದೆ, ಸೊ ಅದನ್ನು ತಿಳಿಸಿ ಅಂತ ಕೇಳ್ತಾರೆ. ನೇಮ್ ಎನಿ ಒನ್ ನ್ಯೂ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಉತ್ತರ, ಆನ್ಸರ್ ವ್ಯವಹಾರ ಪ್ರಕ್ರಿಯೆ ಹೊರಗುತ್ತಿಗೆ, BPO, ಬಿಸಿನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಕರೀತೀವಿ. ಒಂದು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಸೊ ನಾವು ಬರೀ ಒಂದು BPO, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಥವಾ ವ್ಯವಹಾರ ಪ್ರಕ್ರಿಯೆ ಹೊರಗುತ್ತಿಗೆ, ಇಷ್ಟು ಆನ್ಸರ್ನ ನಾವು ಬರೆಯಬೇಕಾಗುತ್ತದೆ. ಈ ಒಂದು ನಿರ್ವಹಣೆಯ ಲಕ್ಷಣ ಗುಣಲಕ್ಷಣಗಳನ್ನು ಒಂದು 4 ಅಂಕದ ಒಂದು ಪ್ರಶ್ನೆಯಾಗಿ, ನಿರ್ವಹಣೆಯ ಒಂದು ನಿರ್ವಹಣೆ ತತ್ವಗಳ ಅರ್ಥವನ್ನು 2 ಅಂಕದ ಪ್ರಶ್ನೆಯಾಗಿ, ನಿರ್ವಹಣೆ ತತ್ವಗಳ ಒಂದು ಗುಣಲಕ್ಷಣಗಳನ್ನು ಅಥವಾ ಲಕ್ಷಣಗಳ 4 ಅಂಕದ ಒಂದು ಪ್ರಶ್ನೆಯಾಗಿ ಒಂದು ಕೇಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ.